ಟಿ ಜೆ ಹಳ್ಳಿ ಡ್ಯಾಮ್ ಮತ್ತು ಮಾಗಡಿಯ ರಂಗನಾಥ ಸ್ವಾಮಿ ಟೆಂಪಲನ್ನು ವಿಸಿಟ್ ಮಾಡಾದ್ಮೇಲೆ ನಾವು ಹೋಗ್ತಾ ಇರೋದೇ ಒಂದು ಐತಿಹಾಸಿಕ ಸ್ಥಳ. ಸೊ ಈ ಸ್ಥಳ ಬಂದು ಇದರ ಹೆಸರು ಕಲ್ಯ ಅಂತೇಳಿ. ಇದಕ್ಕೆ ಕಲ್ಲೇಹ ಅಥವಾ ಕಲಾವತಿ ಪಟ್ಟಣ ಅಂತಲೂ ಕರೀತಾರೆ. ಈ ವಿಲೇಜ್ ಬಂದು ನಿಮಗೆ ಮಾಗಡಿ ಪಟ್ಟಣದಿಂದ ಕುಣಿಗಲ್ಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ಕಲ್ಯ ಗ್ರಾಮನ ಮಾಗಡಿಯ ಕಳಶ ಅಂತಲೂ ಕರಿತಾ ಇದ್ರು. ಇದು ಮಾಗಡಿ ತಾಲೂಕಿನ ತುಂಬ ಹಳೆಯ ಊರಾಗಿರುತ್ತೆ. ಇದು ಆಗಿನ ಕಾಲದಲ್ಲಿ ಜೈನರಿಗೆ ಮತ್ತು ವೀರಶೈವರಿಗೆ ಧಾರ್ಮಿಕ ಕೇಂದ್ರ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಕಲ್ಲೇಶ್ವರ ದೇವಸ್ಥಾನ ಮತ್ತು ಜೈನದ ಬಸದಿಗಳು, ವೀರಶೈವರ ಮಠ ಮತ್ತು ಸೋಮನಾಥನ ಗದ್ಗೆ ಇವೆಲ್ಲ ನೋಡ್ಬೋದು. ಇಲ್ಲಿ ಸರ್ಕಾರದವರು ಸಂಶೋಧನೆ ಮಾಡಿದಾಗ ಇಲ್ಲಿ ಅವ್ರಿಗೆ 12 ಶಾಸನಗಳು ಸಿಗತ್ತೆ. ಸೊ ಆ ಒಂದು ಶಾಸನದಲ್ಲಿ ಇದನ್ನು ಸತಿನಾಡು ಅಂತ ಕರೀತಾರೆ. ಮತ್ತು ವಿಜಯನಗರದ ವಿಠ್ಠಲನಾಥ ಅನ್ನೋರು ಕಲ್ಯ ಕೆರೆಯನ್ನು ಕಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆಂಧ್ರದ ಮಹಾಕವಿ ಪಾಲ್ಕುರಿಕೆ ಸೋಮನಾಥನ ಅವರ ಸಮಾಧಿನೂ ಕೂಡ ಇಲ್ಲಿದೆ. ಸೊ ಈಗ ನನ್ನ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇವರು ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಅರ್ಚಕರಾಗಿರ್ತಾರೆ. ಸೊ ಕೀ ಎಲ್ಲ ಇವ್ರ ಹತ್ರನೇ ಇರುತ್ತೆ. ಸೊ ಯಾರಾದರೂ ಬಂದರೆ ಅವ್ರು ಇಲ್ಲದೇ ಇದ್ದರೂ ಅವ್ರ ಮನೇಲಿ ಹೋಗಿ ಅವ್ರ ಕೀನ ಕಲೆಕ್ಟ್ ಮಾಡಿಕೊಂಡು ದೇವಾಲಯನ ವಿಸಿಟ್ ಮಾಡ್ಬೋದು. ಮುಂದೆ ಇವಾಗ ಇವರೇ ನನಗೆ ಗೈಡ್ ಮಾಡ್ತಾರೆ. ಸೊ ದೇವಸ್ಥಾನದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ನಾನು ತಿಳ್ಕೊಂಡಿರೋ ಪ್ರಕಾರ ಈ ಪ್ಲೇಸಲ್ಲಿ ವೀರಶೈವರು ಮತ್ತು ಜೈನರ ಮಧ್ಯೆ ಸಿಕ್ಕಾಪಟ್ಟೆ ರಕ್ತಪಾತ ನಡೆದಿದೆ ಅಂತ ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆ ತಿಳ್ಕೊಂಡ ಮೊದಲನೇ ಬುಕ್ಕರಾಯರು ಆ ಇಬ್ಬರು ಧರ್ಮಗುರುಗಳನ್ನು ಕರೆಸಿ ಸಂಧಾನ ಮಾಡಿರ್ತಾರೆ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಏನೊಂದು ಕಂಬ ಥರ ಕಾಣಿಸ್ತಾ ಇದೆಯಲ್ಲ, ಇದು ಕುಂಬಳಕಾಯಿ ಅಜ್ಜಿಯ ಶಿಲೆ ಅಂತ ಕರೀತಾರೆ. ಸೊ ಇದ್ರದ್ದೊಂದು ಸ್ಟೋರಿ ಇದೆ, ನಾನು ಹೇಳ್ತೀನಿ ಮುಂದೆ ನಿಮಗೆ. ಕುಂಬಳಕಾಯಿ ಚಾಪ ಹಾಕಿರೋದು ಫೋಟೋ ಹೊಡ್ಕೊಳ್ಳಿ. ಹಾಂ ಹಂಗೆ ಕಾಣಿಸ್ತದ? ಹಾಂ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಂ ಮಾಡಿ. ಕುಂಬಳಕಾಯಿ ಚಾಪ ಹಾಕಿರೋದು, ಶಾಪ ಹಾಕಿ ಕೆಂಪೇಗೌಡನ ಕಾಲ ಮಾಗಡಿ ಇತಿಹಾಸ ಇದ್ದು. ಹಾಂ ಕೈ ತಗೊಂಡ್ಬಿಡ್ಲಾ? ಪರವಾಗಿಲ್ಲ. ಆಯ್ತಾ? ಮಾಡಿಕೊ ಬನ್ನಿ. ಸೊ ಮೊದಲು ಈ ಊರಲ್ಲಿ ಹಬ್ಬ ನಡೆದಾಗ ಇಲ್ಲಿ ಕುಂಬಳಕಾಯಿನ ಬಲಿ ಕೊಡುವಂಥ ಒಂದು ಪದ್ಧತಿ ಇರುತ್ತೆ. ಸೊ ಆಗ ಏನು ಮಾಡ್ತಾರೆ, ಈ ಮಠದ ಸ್ವಾಮೀಜಿ ಕಡೆಯವರು ಮತ್ತು ಈ ಊರಿನ ರಾಜನ ಕಡೆಯವರು ಕುಂಬಳಕಾಯಿ ತಗೊಳ್ಳೋದಕ್ಕೆ ಬಂದಾಗ ಇಲ್ಲಿ ಕುಂಬಳಕಾಯಿ ಮಾರುವಂಥ ಅಜ್ಜಿ ಹತ್ರ ಒಂದೇ ಒಂದು ಕುಂಬಳಕಾಯಿ ಇರುತ್ತೆ. ಸೊ ಆಗ ಅವರಿಬ್ಬರ ಮಧ್ಯೆ ಫುಲ್ಲು ಬಿಡ್ಡಾಗಿ, ಸೊ ಕೊನೆಗೆ ಸ್ವಾಮೀಜಿ ಕಡೆಯವರು ಕುಂಬಳಕಾಯಿನ ತಗೊಂಡು ಹೋಗ್ತಾರೆ. ಆಗ ರಾಜನಿಗೆ ಕೋಪ ಬಂದು ಅವ್ರ ಸೈನಿಕರನ್ನ ಕಳಿಸ್ತಾನೆ ಮಠನ ನಾಶ ಮಾಡೋದಕ್ಕೆ. ಸೊ ಇದನ್ನು ನೋಡಿದಂಥ ಸ್ವಾಮೀಜಿಯವರು ಶಾಪ ಹಾಕ್ತಾರೆ, ನಿನ್ನ ರಾಜ್ಯ ಎಲ್ಲ ನಾಶ ಆಗಲಿ ಅಂತ ರಾಜನಿಗೆ ಶಾಪ ಹಾಕ್ತಾರೆ. ಮತ್ತು ಈ ದುರಂತಕ್ಕೆಲ್ಲ ಕಾರಣ ಆದ ಅಜ್ಜಿಗೆ ಶಾಪ ಹಾಕ್ತಾರೆ, ನೀನು ಕಲ್ಲಾಗು ಮತ್ತು ಮಳೆ ಬಿಸಿಲಲ್ಲಿ ಒಣಗು ಅಂತ. ಸೊ ಇವಾಗ ನೋಡಿದ ಕಲ್ಲು ಅದೇ ಅಜ್ಜಿ ಕಲ್ಲಾಗಿರೋದು ಅಂತ ಹೇಳ್ತಾರೆ. ಗದ್ಗೆನಾ? ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಇದೇ ಸೋಮನಾಥನ ಗದ್ಗೆ. ಮತ್ತು ಅವರ ಸಮಾಧಿ ಇಲ್ಲೇ ಎಲ್ಲೋ ಮುಂದೆ ಮಾಡಿರ್ತಾರೆ, ನೋಡೋಣ ಅದನ್ನ ಹುಡ್ಕೋಣ. ಸೊ ಮತ್ತು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಾದ್ರೆ ತಾರಕಾಸುರ ಮಕ್ಕಳು ತಪಸ್ಸು ಮಾಡಿ ಇಲ್ಲಿ ವರ ಪಡೆದು, ಸೊ ಇಲ್ಲಿ ಕಲ್ಲೇಶ್ವರ ದೇವಸ್ಥಾನದ ಮುಂದೆ ಅವ್ರದ್ದು ಸಮಾಧಿ ಇದೆ ಅಂತ ತಿಳ್ಕೊಂಡೆ.
ನೋಡಿ ಎಲ್ಲ ಬಂಡೆನ ಕೆತ್ತಿ ಫುಲ್ಲು ಕಲ್ಲಿಂದನೇ ಮಂಟಪ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಕಾಣಿಸ್ತಾ ಇರೋ ಬೋರ್ಡಲ್ಲಿ ಕಲ್ಯ ಗ್ರಾಮದ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸ್ಟಡಿ ಮಾಡ್ಬೋದು. ಸೊ ಇಲ್ಲಿ ಮುಂದೆ ಕಾಣ್ತಾ ಇರೋದೇ ಕಲ್ಲೇಶ್ವರ ದೇವಸ್ಥಾನ. ಸೊ ಇದೊಂದು ಗುಹಾಂತರ ಶೈಲಿಯ ದೇವಸ್ಥಾನ ಆಗಿರುತ್ತೆ, ಅಂದರೆ ಗುಹೆಯಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ನೋಡಿ ದೇವಸ್ಥಾನ ಒಳಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ. ಇದು ಆನಂದ ಕಲ್ಲೇಶ್ವರ ಸ್ವಾಮಿ. ಕಲ್ಲೇಶ್ವರ ಸ್ವಾಮಿ ಅಂತ. ಹಾಂ, ಇದು ಬಸವಣ್ಣ. ಈ ಪೂಜೆ ಮಾಡಿ ಅರ್ಚಕರು ಬರ್ಬೇಕಾದ್ರೆ ಮುಂದೆ ಎದ್ದು ಬಿಡೋದಂತೆ. ಇದು ಬಡಿದ್ರೆ ಮುಂದೆ ಬಡಿದು ಕಟ್ಟಿಂದ ಬರೋದು. ಬಡದೆ ಯಾರು ಕದ್ಕೊಂಡು ಹೋಗ್ಬೋದು. ಇದೇ ಬರೋದು. ಬಡಿದ್ರೆ ಹಾಂ, ಕಂಚಿನ ಶಬ್ದ ಬರುತ್ತೆ. ಕಂಚಿನ ಶಬ್ದ ಬರೋದು. ಯಾರು ಗೆಲ್ಕೊಂಡು ಹೋಗ್ಬೋದು. ಯಾವಾಗ ಇದು ಲಾಕ್ ಆಗ್ತಾ ಇರಲಿಲ್ವ? ಹಾಂ, ಲಾಕ್ ಆಗ್ತಾ ಇರಲಿಲ್ಲ. ಆಗ್ತಿಲ್ಲ. ಆಮೇಲೆ ಯಾರು ಶುರು ಮಾಡಿ ಕಂಪ್ಲೇಂಟ್ ಕೊಡ್ತಾನೆ. ಅದನ್ನು ಕಳಿಸಿ ಒಂದು ಪದಕ್ಕೆ ಜಾತ್ರೆ ಏನಾದರೂ ನಡೀತಾ ಕೊಡ್ರಲ್ಲ? ಜಾತ್ರೆ ಸುರತದಲ್ಲಿ ಹಾಂ, ಇನ್ನು ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮೂಲ ವಿಗ್ರಹ. ಕಲ್ಲೇಶ್ವರ ಸ್ವಾಮಿ ಟೆಂಪಲ್ನ ಮೂಲ ವಿಗ್ರಹ ಇದೆ, ನೋಡ್ಕೊಳ್ಳಿ. ತುಂಬ ಕತ್ಲಿದೆ. ಸೊ ನನ್ನ ಮೊಬೈಲಲ್ಲಿ ಕ್ಲಿಯರಾಗಿ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಸೊ ಆದರೂ ಟ್ರೈ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಾಂ, ಪರವಾಗಿಲ್ಲ, ನೀವು ಮಾತಾಡ್ತಾ ಇದ್ದೀರಲ್ಲ, ವಿಡಿಯೋ ರೆಕಾರ್ಡ್ ಆಗ್ತಾ ಇಲ್ಲ. ಇದು ಸೋಮನಾಥ ಪಾರ್ಕ್ ಅಂತ. ಇದು ಹಾಂ, ಇತಿಹಾಸದಿದು ಮಾಗಡಿ ಕೆಂಪೇಗೌಡ ಕಾಲದ ಇತಿಹಾಸ. ಇಲ್ಲಿಂದ ಪೂರ್ತಿ ಶಿವಗಂಗೆವರೆಗೂ ಸುರಂಗ ಮಾರ್ಗ ಇದೆ. ಎಲ್ಲಿವರೆಗೂ ಸುರಂಗ ಮಾರ್ಗ? ಎಲ್ಲಿವರೆಗೂ? ಶಿವಗಂಗೆವರೆಗೂ ಅಲ್ಲಿವರೆಗೂ ಇದೆ. ಮಾಗಡಿ ಕೆಂಪೇಗೌಡ ಕಾಲದ ಇತಿಹಾಸದ ಇದು ಶಾಸನಗಳು, ಗೊತ್ತಾಯ್ತಾ? ಆಮೇಲೆ ಇಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅರ್ಚಕರು ಪೂಜೆ ಮಾಡ್ಬೇಕಾದ್ರೆ ಕಂಚಿ ಶಬ್ದ ಬರುತ್ತಂತೆ. ಅದನ್ನ ಯಾರೋ ಕದ್ಕೊಂಡು ಹೋಗೋದು. ಇದರಿಂದ ಅಲ್ವಾ? ಆಮೇಲೆ ಇವೆಲ್ಲ ಬೀಗ ಹಾಕಿಸಿ ಬಂದೋಬಸ್ತ್ ಮಾಡೋದು.
ಆಮೇಲೆ ಇತಿಹಾಸದಿದು ಮಾಗಡಿ ಕೆಂಪೇಗೌಡನ ಕಾಲದ ಇತಿಹಾಸ. ಆಮೇಲೆ ಸೋಮೇಶ್ವರ ಮಾಗಡಿ ಸೋಮೇಶ್ವರ ಅದು ಮಾಗಡಿ ಕೆಂಪೇಗೌಡರು. ಹಾಂ ಆಮೇಲೆ ಮಾಗಡಿ ರಂಗಸ್ವಾಮಿದು ಅದು ಮಾಗಡಿ ಕೆಂಪೇಗೌಡನ ಕಾಲ ಸೋಮೇಶ್ವರ ಟೆಂಪಲ್ ಅಂತ. ಬರೋಣ. ಅವನ ಹ್ಞೂ